ಸಾಕಷ್ಟು ವಿವಾದ, ಟೀಕೆ, ಪ್ರತಿಭಟನೆಗಳ ಬಳಿಕ ಹಿಂದೂ ಉಪಜಾತಿಗೆ ಸೇರ್ಪಡೆ ಮಾಡಿದ್ದಂತಹ ಕ್ರಿಶ್ಚಿಯನ್ ಜೋಡಿಸಿದ್ದಂತಹ ಜಾತಿಗಳನ್ನ ಕಿಕ್ಔಟ್ ಮಾಡುವಂತಹ ಕೆಲಸವನ್ನ ಸರ್ಕಾರ ಮಾಡಿದೆ. ಮೊನ್ನೆಯೇ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಈಗ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಕಾಲಂನಿಂದ 33 ಹೊಸ ಜಾತಿಗಳು ಕ್ರಿಶ್ಚಿಯನ್ ಸೇರ್ಪಡೆ ಮಾಡಿದ್ದಂತಹ ಜಾತಿಗಳನ್ನ ಹೊರಗಡೆ ಹಾಕಿದೆ, ತೆಗೆದುಹಾಕುವಂತಹ ಕೆಲಸ ಮಾಡಿದೆ. ಈಡಿಗ ಕ್ರಿಶ್ಚಿಯನ್, ಬೆಸ್ತ ಕ್ರಿಶ್ಚಿಯನ್, ಬಣಜಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಹೀಗೆ ಹಲವು ಜಾತಿಗಳಿಗೆ, ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮದ ಹೆಸರನ್ನ ಸೇರಿಸಿ ಅದನ್ನ ಜಾತಿ ಕಾಲಂನಲ್ಲಿ ಹೊಸ ಜಾತಿಯಾಗಿ ಹಾಕುವಂತಹ ಕೆಲಸವನ್ನ ಹಿಂದುಳಿದ ವರ್ಗಗಳ ಆಯೋಗ ಮಾಡಿತ್ತು. ಈಗ ಖುದ್ದು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೊಸ ಜಾತಿಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸ ಮಾಡಲ್ಲ, ಅನವಶ್ಯಕ ಅನ್ನುವಂತಹ ಕಾರಣಕ್ಕಾಗಿ 33 ಜಾತಿಗಳನ್ನ ಆ ಕಾಲಂನಿಂದ ತೆಗೆದುಹಾಕಲಾಗಿದೆ ಅಂತ ಹೇಳಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಅವರನ್ನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತನಾಡಿಸಿದ್ದಾರೆ. ನೋಡೋಣ ಬಗ್ಗೆ. ನಾಳೆಯಿಂದ ರಾಜ್ಯಾದ್ಯಂತ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಕುರಿತಂತೆ ಸರ್ವೆ ಕಾರ್ಯ ನಡೀತಾ ಇದೆ. ಈ ವಿಚಾರ ಕುರಿತಂತೆ ಮಾಹಿತಿಯನ್ನ ನೀಡಲಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಈಗ ನಾಳೆಯಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಏನ್ ಸರ್ವೆ ಕಾರ್ಯ ಇದೆ ಸರ್? ಜಾತಿ ಗಣತಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಒಂದು ಸ್ಟ್ಯಾಚ್ಯೂಟರಿ ಸರ್ವೆ, ಇದು ಜಾತಿ ಗಣತಿ ಅಲ್ಲ, ಜಾತಿ ಸರ್ವೆನೂ ಅಲ್ಲ. ಜಾತಿ ಇನ್ಫಾರ್ಮೇಶನ್ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಅವರ್ ಸರ್ವೆ. ಜಾತಿ ಗಣತಿಗೂ ನಮ್ಮ ಸರ್ವೆಗೂ ಏನೂ ಸಂಬಂಧ ಇಲ್ಲ. ನಮ್ಮ ಸರ್ವೆಯಲ್ಲಿ ಜನರ ಸ್ಥಿತಿಗತಿಗಳನ್ನು ಅಸರ್ಟೈನ್ ಮಾಡಿ ರೆಕಮೆಂಡೇಶನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗಾಗಲೇ ಕೆಲವೊಂದಿಷ್ಟು ಗೊಂದಲಗಳಿದ್ದಾವೆ. ಉಪಜಾತಿಯನ್ನ ಸಾಕಷ್ಟು ಸೇರಿಸಿದ್ದಾರೆ, 33 ಉಪಜಾತಿಗಳನ್ನ ಎಂತಕ್ಕಂತ ಅಪವಾದ ಕೂಡ ಕೇಳಿ ಬರ್ತಾ ಇದೆ ಸರ್. ಇದಕ್ಕೆ ಆಯೋಗ ಏನ್ ಕ್ರಮ ತೆಗೆದುಕೊಂಡಿದೆ ಸರ್? ಯಾವುದು ಜಾತಿಯನ್ನ ನಾವು ಸೇರಿಸಿದ್ದಲ್ಲ. ನಾವು ಜಾತಿ ಸೇರಿಸಿ ಅದರಿಂದ ಏನೋ ಗೊಂದಲ ಕ್ರಿಯೇಟ್ ಮಾಡ್ಬೇಕಂತ ನಾವು ಏನು ಮಾಡಿಲ್ಲ. ನಮಗೆ ಸರ್ವೆ ಮಾಡುವಾಗ ನಾವು ಇದನ್ನ ಎಲೆಕ್ಟ್ರಾನಿಕಲಿ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಫಿಸಿಕಲಿ ಪಟ್ಟಿಯಲ್ಲಿ ಹುಡುಕೊಂಡು ಹೋಗ್ಲಿಕ್ಕೆ ಬಹಳಷ್ಟು ಸಮಯ ವೇಸ್ಟ್ ಆಗ್ತದೆ ಅಂತ ಹೇಳಿ ಒಂದು ಡ್ರಾಪ್ ಡೌನ್ ಸಿಸ್ಟಮ್ ಮಾಡಿದ್ವಿ. ಅದರಲ್ಲಿ 1800ಗಿಂತ ಹೆಚ್ಚು ಜಾತಿಗಳಿದ್ದಾವೆ. ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಮಾಡಿದ್ವಿ. ನಮ್ಮದು ರಾಜ್ಯ ಭಾಷೆ ಕನ್ನಡ ಆಗಿದ್ರು ಡ್ರಾಪ್ ಡೌನ್ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಕನ್ನಡದಲ್ಲಿ ಫಸ್ಟ್ ಬರೆಸಿ ಆಮೇಲೆ ಇಂಗ್ಲೀಷ್ನಲ್ಲಿ ಬರೆದ್ರೆ ನಮಗೆ ಭಾಳ ಗೊಂದಲ ಆಗ್ತದೆ ಅಂತ ಹೇಳಿ ನೀವು ನೋಡಿರ್ಬೇಕು ನಮ್ಮ ಡ್ರಾಪ್ ಡೌನ್ ಇಂಗ್ಲೀಷ್ನಲ್ಲಿ ಫಸ್ಟ್ ಇದೆ, ಆಮೇಲೆ ಕನ್ನಡನಲ್ಲಿದೆ. ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಭಾಳ ಬೇಗ ಅನುಕೂಲ ಆಗ್ತಿದೆ ಅಂತ ನಾವು ಒಂದು ಪಟ್ಟಿ ಮಾಡಿಕೊಂಡಿದ್ವಿ. ಇದು ಪಟ್ಟಿ ನಮ್ಮ ಇಂಟರ್ನಲ್ ಯೂಸಿಗೆ ಮಾತ್ರ, ಇದು ಪಬ್ಲಿಕ್ಕಿಗೆ ಅಥವಾ ಸರ್ವೇಯರ್ಗೆ ಕೊಡಲಿಕ್ಕೆ ಅಲ್ಲ. ನಮ್ಮ ಸಿಸ್ಟಮ್ನಲ್ಲಿ ಒಂದು ಪಟ್ಟಿ ಜನರೇಟ್ ಆಗಿದೆ. ಆ ಪಟ್ಟಿಗೆ ಅನುಕೂಲವಾಗಿ ನಾವೊಂದು ಕೈಪಿಡಿ ಮಾಡಿದ್ವಿ. ಕೈಪಿಡಿ, ಆ ಪಟ್ಟಿ ಮಾಡ್ಲಿಕ್ಕೆ ಕೈಪಿಡಿ ಅಲ್ಲ, ಅದರಲ್ಲಿ ಬೇರೆ ಬೇರೆ ಇನ್ಸ್ಟ್ರಕ್ಷನ್ಸ್ ಇದೆ. ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಇದು ಪಟ್ಟಿಯಲ್ಲಿ, ಈ ಕೈಪಿಡಿಯಲ್ಲಿ ಪಟ್ಟಿನೂ ಇದೆ. ಅದು ಬರೀ ಕ್ರಾಸ್ ರೆಫರೆನ್ಸಿಗೆ ಮಾತ್ರ. ಇಟ್ ಈಸ್ ನಾಟ್ ಎ ಲೀಗಲ್ ಡಾಕ್ಯುಮೆಂಟ್. ಇಟ್ ಹ್ಯಾಸ್ ನೋ ವ್ಯಾಲ್ಯೂ, ಇಟ್ ಈಸ್ ನೋ ಲೀಗಲ್ ಸ್ಯಾಂಕ್ಟಿಟಿ. ಅದರಲ್ಲಿ ತಪ್ಪಿದ್ರು ಇದ್ರು ಅದರಿಂದ ಯಾರಿಗೂ ಏನು ತೊಂದರೆ ಆಗೋದು ಇಲ್ಲ. ನಮ್ಮ ಇಂಟರ್ನಲ್ ಯೂಸಿಗೆ ನಾವು ಪಟ್ಟಿ ಮಾಡಿ ಡ್ರಾಪ್ ಡೌನ್ ಅಂತ ತಗೊಂಡಿದ್ದೀವಿ. ಆ ಡ್ರಾಪ್ ಡೌನ್ನಲ್ಲಿ ನಾವು ಯಾವುದೋ ಹೊಸ್ತು ಜಾತಿ ಕ್ರಿಯೇಟ್ ಮಾಡಿ ಸೇರಿಸಿಲ್ಲ. ಮುಂಚೆ 15 ವರ್ಷದಿಂದ ಏನು ಪಟ್ಟಿ ಇತ್ತು ಅದೇ ಪಟ್ಟಿಯನ್ನು ಸೇರಿಸ್ಕೊಂಡು ಪಬ್ಲಿಕ್ ನೋಟಿಸ್ ಕೊಟ್ಟು ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ಸೇರಿಸಿ ಅಂತ ಅನುಕೂಲ ಮಾಡಿಕೊಟ್ಟು ಮತ್ತೆ ಒಂದು 148 ಸಜೆಷನ್ ಬಂದಿದ್ದನ್ನ ಸೇರಿಸ್ಕೊಂಡು ನಾವು ಪಟ್ಟಿ ರೆಡಿ ಮಾಡಿದ್ವಿ. ನಾನು ನಿಮ್ಗೆ ಹೇಳಿದಾಗೆ ಅದಕ್ಕೇನು ವ್ಯಾಲಿಡಿಟಿ ಇಲ್ಲ, ಯಾರಿಗೂ ಉಪಯೋಗಿಸ್ಲಿಕ್ಕೂ ಅವಕಾಶ ಇಲ್ಲ. ಗೊಂದಲ ಕ್ರಿಯೇಟ್ ಮಾಡಲಿಕ್ಕೆ ಉಪಯೋಗಿಸಬಹುದು, ಬಟ್ ಅದಕ್ಕೆ ಇಟ್ಸ್ ನಾಟ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ನಮ್ಮ ಪರ್ಸನಲ್ ಪ್ರೈವೇಟ್ ಯೂಸಿಗೆ ನಾವು ಡೆವಲಪ್ ಮಾಡಿರೋದು. ಅದರಲ್ಲಿ ಬೇರೆ ಬೇರೆ ಜಾತಿಗಳಿತ್ತು. ಜಾತಿಯಿಂದ ಗೊಂದಲ ಕ್ರಿಯೇಟ್ ಆಗಿದ್ದಕ್ಕೆ ನಾವು ಈ ಗೊಂದಲ ಹೇಗೆ ನಿವಾರಿಸಬೇಕು ಅಂತ ಚರ್ಚೆ ಮಾಡಿದವಾಗ ಇದನ್ನು ನಾವು ಡ್ರಾಪ್ ಡೌನ್ನಲ್ಲಿ ಹೈಡ್ ಮಾಡಿದರೆ
ಆ ಜಾತಿಯಲ್ಲಿ ಬರೋರು ಅದನ್ನ ಐಡೆಂಟಿಫೈ ಮಾಡಿ ಬರೆಸ್ಲಿಕ್ಕೆ ಅವಕಾಶ ಇರೋದ್ರಿಂದ, ಏನು ತೊಂದರೆ ಆಗದಿದ್ರಿಂದ ನಮ್ಮ ಎನ್ಯೂಮರೇಟರ್ಗೆ ಒಂದು 2-3 ನಿಮಿಷ ಹೆಚ್ಚು ಕಡಿಮೆ ತೊಂದರೆ ಆಗೋ ವಿಚಾರದಲ್ಲಿ ನಾವು ಅದನ್ನು ಮಾತ್ರ ಹೈಡ್ ಮಾಡಿದ್ದೀವಿ. ಅಂದರೆ ಡ್ರಾಪ್ ಡೌನ್ ಆದವಾಗ ಅದು ಅವನಿಗೆ ಪ್ರಾಂಪ್ಟ್ ಆಗಿ ಬರೋದಿಲ್ಲ. ಬಟ್ ಯಾರಾದರೂ ನಾನು ಈ ಜಾತಿ ಅಂತ ಹೇಳಿದರೆ ಅದು ರೆಕಾರ್ಡ್ ಆಗ್ತದೆ. ಅದಕ್ಕೆ ಒಂದು ಈಕ್ವಲೆಂಟ್ ಕೋಡ್ ಇರ್ತದೆ. ಆ ಕೋಡು ಯಾರಿಗೂ ಗೊತ್ತಿರೋದಿಲ್ಲ. ನಾವೀಗ ಡ್ರಾಪ್ ಡೌನ್ ಇರೋದು ಸೀರಿಯಲ್ ನಂಬರ್. ಅದರ ಪ್ರಕಾರ ಅವನು ಹುಡುಕ್ಲಿಕ್ಕೆ ಅನುಕೂಲ ಆಗಲಿಕ್ಕೆ ಮಾತ್ರ ಅದು ಕ್ರಿಯೇಟ್ ಮಾಡಿರೋದು. ಹೀಗಾಗಿ ಅದರಿಂದ ಭಾಳಷ್ಟು ಗೊಂದಲ ಆಗಿ ಕನ್ಸರ್ನ್ ತೋರಿಸಿದ್ದಕ್ಕೆ ನಾವು ಡಿಸ್ಕಸ್ ಮಾಡಿ ಅದನ್ನು ಹೈಡ್ ಮಾಡಲಿಕ್ಕೆ ತೀರ್ಮಾನ ತಗೊಂಡು ಮುಂದುವರಿಸ್ತಾ ಇದ್ದೀವಿ. ಸರ್, ಇನ್ನು ಕಾಲಂನಲ್ಲಿ ಕೆಲವೊಂದಿಷ್ಟು ಅನಾವಶ್ಯಕ ಮಾಹಿತಿಯನ್ನು ಕೂಡ ಕೇಳಲಾಗಿದೆ. ಅಂದ್ರೆ ಗುಪ್ತ ರೋಗ ಇರ್ಬೋದು, ಕ್ರಿಮಿನಲ್ ಮೊಕದ್ದಮೆ ಇರ್ತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಇದೆಯೇ ಅಂತಕ್ಕಂಥ ಪ್ರಶ್ನೆ ಸರ್. ಈಗ ಆ ಥರದ್ದು ಯಾವುದು ಪ್ರಶ್ನೆಗಳಿಲ್ಲ. ತಾವು ತಪ್ಪು ಕಲ್ಪನೆಯಲ್ಲಿದ್ದೀರಿ. ಆ ಥರ ಮಾಡುವಷ್ಟು ಉದ್ದಟತನ ಇಲ್ಲ ನಮಗೆ. ನಾವು ರೆಸ್ಪಾನ್ಸಿಬಲ್ ಮೆಂಬರ್ಸ್ ಇದ್ದೀವಿ ಕಮಿಟಿಯಲ್ಲಿ. ನಾವು ಆ ಥರದ ಪ್ರಶ್ನೆ ಕೇಳೋ ಅವಕಾಶ ಇಲ್ಲ, ಅವಶ್ಯಕತೆನೂ ಇಲ್ಲ. ನಮ್ದು ಸರ್ವೆ ಸಾಮಾಜಿಕ, ಶೈಕ್ಷಣಿಕ, ಪೊಲಿಟಿಕಲ್ ಸ್ಥಿತಿಗತಿಗಳನ್ನು ಮಾಡೋದು. ಅಂಥವನ್ನೆಲ್ಲ ತಗೊಂಡು ಏನು ಮಾಡಲಿಕ್ಕಿದೆ? ಅದನ್ನ ಅಲ್ಲದೆ ನಾವು ಒಂದು 4-5 ಎಡಿಷನಲ್ ಕ್ವೆಶನ್ಸ್ ಇದ್ದಾವೆ. ಯಾವ ಥರದ್ದು? ನಿಮ್ಮೂರಲ್ಲಿ ಇಂಟರ್ನೆಟ್ ಇದೆಯಾ? ನಿಮ್ಮೂರಲ್ಲಿ ಈ ಕೊರತೆ ಇದೆಯಾ? ಹಾಸ್ಪಿಟಲ್ ಕೊರತೆ ಇದೆಯಾ? ಶೈಕ್ಷಣಿಕ ಇನ್ಸ್ಟಿಟ್ಯೂಷನ್ ಕೊರತೆ ಇದೆಯಾ? ನಿಮ್ಮಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋ ಏನಾದರೂ ಕಂಪ್ಲೇಂಟ್ ಇದೆಯಾ? ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಅವರ ಮಾತು, ಯಾವುದೇ ಕಾರಣಕ್ಕೂ ಕೂಡ ವಿಳಂಬ ಇಲ್ಲದೆ ನಿಗದಿತ ಸಮಯದಲ್ಲೇ ಪಾರದರ್ಶಕವಾಗಿ ಸರ್ವೆ ಕಾರ್ಯವನ್ನ ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮದ ಸೇರ್ಪಡೆ ಯಾವ ಕಾರಣಕ್ಕಾಗಿ ಅನ್ನೋ ಬಗ್ಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಕೊಟ್ಟಂತಹ ಸ್ಪಷ್ಟನೆಯನ್ನ ಗಮನಿಸಿದ್ರಿ. ಅದೇ ಅವರ ಸ್ಪಷ್ಟನೆಯಲ್ಲೇ ಗೊಂದಲ ಇದೆ. ಅವ್ರು ಹೇಳ್ತಾರೆ, ಈ ಸರ್ವೆ ನಡೀತಾ ಇರೋದೇ ಇದು ಪಬ್ಲಿಕ್ ಡೊಮೈನ್ ಅಲ್ಲಿ ಇರಬೇಕು, ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ಸಾರ್ವಜನಿಕರಿಗೆ ಸೌಲಭ್ಯಗಳನ್ನ ಒದಗಿಸೋಕೆ ಸರ್ಕಾರಕ್ಕೆ ನೆರವಾಗಬೇಕು ಅನ್ನುವಂತ ಕಾರಣಕ್ಕಾಗಿ. ಆದ್ರೆ ಮಧುಸೂದನ್ ನಾಯಕ್ ಅವರು ಹೇಳ್ತಾರೆ, ಇದು ಪಬ್ಲಿಕ್ಗೋಸ್ಕರ ಮಾಡ್ತಾ ಇರೋದಲ್ಲ. ಕೆಲವೊಂದು ಈ ಜಾತಿ ಸೇರ್ಪಡೆ ಏನಿದೆ, ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅನ್ನುವಂತಹ ಸೇರ್ಪಡೆ ಏನಿದೆ, ಅದು ನಮ್ಮ ಖಾಸಗಿ ಮಾಹಿತಿಗಾಗಿ ನಾವು ಮಾಡ್ಕೊಂಡಿರೋದು. ಖಾಸಗಿ ಮಾಹಿತಿ, ಖಾಸಗಿ ಪರ್ಪಸ್ ಅಂದ್ರೆ ಏನ್ ಪರ್ಪಸ್? ಅದು ಯಾವ ಖಾಸಗಿ ಪರ್ಪಸ್? ಆ ಖಾಸಗಿ ಪರ್ಪಸ್ಗಾಗಿ ಹಿಂದೂ ಉಪಜಾತಿಗಳ ಜೊತೆ ಕ್ರಿಶ್ಚಿಯನ್ ಧರ್ಮವನ್ನ ನೀವು ಸೇರ್ಪಡೆ ಮಾಡ್ತೀರಾ? ಹೊಸ ಜಾತಿಗಳನ್ನ ನೀವು ಹುಟ್ಟು ಹಾಕ್ತೀರಾ? ಆ ಪ್ರಶ್ನೆಗೆ ಸರ್ಕಾರವೂ ಇದುವರೆಗೂ ಸರಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಈಗ ಮಧುಸೂದನ್ ನಾಯಕ್ ಅವರು ಮಾತನಾಡಿದ್ರು, ಅವರೂ ಸರಿಯಾದಂತಹ ಉತ್ತರವನ್ನ ಕೊಡ್ಲಿಲ್ಲ. ಖಾಸಗಿ ಪರ್ಪಸ್ ಅಂತ ಹೇಳಿ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಒಟ್ನಲ್ಲಿ ಈಗ ಫೈನಲಿ ಸಾಕಷ್ಟು ಟೀಕೆಗಳು ವ್ಯಕ್ತವಾದಂತಹ ನಂತರದಲ್ಲಿ ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಧರ್ಮದ ಸೇರ್ಪಡೆ ಮಾಡಿ ಇವರು ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿದ್ರಲ್ಲ, ಆ ಜಾತಿಗಳನ್ನ ಲಿಸ್ಟ್ ನಿಂದ ಕಿಕ್ಔಟ್ ಮಾಡುವಂತಹ ಕೆಲಸವನ್ನ ಹಿಂದುಳಿದ ವರ್ಗಗಳ ಆಯೋಗ ಮಾಡಿದೆ. ಇನ್ನು ರಾಜ್ಯ ಸರ್ಕಾರ ಹಿಂದೂ ಸಮಾಜವನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.